ರಾಜ್ ನ್ಯೂಸ್ನ ಮೆಗಾ ಸರ್ವೆಯ ಇವತ್ತಿನ ಕ್ಷೇತ್ರ ಬೆಂಗಳೂರು ಉತ್ತರ. ಸೊ ಅದರ ಬಗ್ಗೆ ಮಾತನಾಡ್ತಾ ಇದ್ವಿ. ಜಾತಿವಾರು ಲೆಕ್ಕಾಚಾರ ಯಾವ ತರ ಇದೆ, ಅದರ ಜೊತೆಗೆ ಅಲ್ಲಿನ ಅಭ್ಯರ್ಥಿಗಳು ಯಾರು, ಅದರ ಜೊತೆಗೆ ಅಲ್ಲಿ ಎಷ್ಟು ಒಟ್ಟಾರೆ ಮತದಾರರು ಇದ್ದಾರೆ ಅಂತ. ಬಟ್ ಮತದಾನ ಯಾರಿಗೆ ಒಲವನ್ನ ತೋರಿಸ್ತಾರೆ? ಹಿಂದೆ ಸದಾನಂದ ಗೌಡ್ರು ಈಗಾಗಲೇ ನಾವು ಹೇಳ್ದಂಗೆ 8,24,500 ಮತ ಅಂದ್ರೆ ಅವ್ರಿಗಿದ್ದಂತಹ ಅಂತರ ನೋಡಿ, ಅಲ್ಲಿ 1 ಲಕ್ಷ ಬರೋಬ್ಬರಿ ಮತಗಳ ಅಂತರ, 1.5 ಲಕ್ಷ ಅಷ್ಟು ಮತಗಳ ಅಂತರದಿಂದ ಅವ್ರ ಗೆಲುವನ್ನ ಸಾಧಿಸಿದ್ರು. ಈ ಬಾರಿ ಶೋಭಾ ಕರಂದ್ಲಾಜೆ ಅವರು ಅಷ್ಟೇ ಮ್ಯಾಜಿಕ್ ಮಾಡ್ತಾರ ಅಲ್ಲಿ, ಅಥವಾ ಕಾಂಗ್ರೆಸ್ನ ಪ್ರೊಫೆಸರ್ ರಾಜೀವ್ ಗೌಡ ಅವರ ಮುಂದೆ ಸೋಲಿನ ಮಂಡಿ ಊರ್ತಾರ? ಈ ತರ ಲೆಕ್ಕಾಚಾರಗಳು ತುಂಬಾ ಇದೆ. ನಾವೇನೇ ಹೇಳಬಹುದು, ಜನರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ, ಜನರ ಥಿಂಕಿಂಗೇ ಬೇರೆ ಇರುತ್ತೆ. ಚುನಾವಣೆ ಅಂತ ಬಂದಾಗ ಮುಖ ನೋಡಿ ಜನ ಮಣೆ ಹಾಕೋದನ್ನ ಇತ್ತೀಚೆಗೆ ಬಿಟ್ಟಿದ್ದಾರೆ. ಕೆಲಸ ನೋಡಿ ಓಟ್ ಹಾಕ್ತಾರೆ ಜನ. ಆ ತರ ನೋಡ್ತಾ ಹೋದ್ರೆ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಇಬ್ರು ಗೌಡ್ತಿನೇ ಇರೋದು. ಒಕ್ಕಲಿಗ ಮತಗಳ ನಿರ್ಣಾಯಕ ಅಲ್ಲಿ ಬರೋಬ್ಬರಿ 13 ಲಕ್ಷ ಮತಗಳು ಇರೋದು. ಸೊ ಎಲ್ಲಾ ಜಾತಿವಾರು ಲೆಕ್ಕಾಚಾರ, ಮತದಾರರ ಮೈಂಡ್ ಸೆಟ್ ಇವೆಲ್ಲವನ್ನ ನೋಡ್ತಾ ಹೋದ್ರೆ ಯಾರು ಆಗಬಹುದು ಅಂತ ಅಷ್ಟು ಈಸಿಯಾಗಿ ಹೇಳಕ್ಕಾಗಲ್ಲ. ಇವರೇ ಗೆಲ್ತಾರೆ, ಇವ್ರು ಗೆಲ್ಲಲ್ಲ ಅಂತ. ಯಾಕಂದ್ರೆ 2004ರಿಂದ ಪಾರುಪತ್ಯವನ್ನ ಸಾಧಿಸ್ಕೊಂಡು ಬಂದಿರೋದು ಈ ಕ್ಷೇತ್ರದಲ್ಲಿ ಬಿಜೆಪಿ. ಈ ಬಾರಿ ಅದೇ ಟ್ರೆಂಡ್ ಮುಂದುವರಿಯುತ್ತಾ, ಸೆಟ್ ಬ್ಯಾಕ್ ಅನ್ನೋ ತರ ಆಗುತ್ತಾ? ಜನರು ಏನ್ ಡಿಸೈಡ್ ಮಾಡ್ತಾರೆ ಅದ್ ಗೊತ್ತಿಲ್ಲ. ಮತದಾರ ಪ್ರಭುಗಳೇ ಅದಕ್ಕೊಂದು ಆನ್ಸರ್ ಕೊಡ್ಬೇಕು. ಅದಕ್ಕೆ ನಾವು ಕೊಟ್ಟಂತಹ ವೇದಿಕೆ. ಕಾಲ್ ಮಾಡಿ, ವೋಟ್ ಮಾಡಿ. ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ನ ನಾವು ನೋಟ್ ಮಾಡಿಕೊಂಡು ರಾಜ್ ನ್ಯೂಸ್ ಇಡೀ ದಿನದ ಈ ಒಂದು ಮೆಗಾ ಸರ್ವೆಯಲ್ಲಿ ವೋಟ್ ಮಾಡಿ. ಯಾರಾಗಬೇಕು ಅಭ್ಯರ್ಥಿ, ಯಾಕಾಗಬೇಕು ಅಂತ. ಯಾಕಂದ್ರೆ ಬಿಜೆಪಿ ಬಹುಪಾಲು ಮೋದಿ ಅನ್ನುವಂತಹ ಹೆಸರು, ಮೋದಿ ಅನ್ನುವಂತಹ ಫೇಸ್ ನ ಇಟ್ಕೊಂಡೆ ಚುನಾವಣೆಗೆ ಎಳಿತಾ ಇರೋದು, ಗೆದ್ಕೊಂಡು ಬರ್ತಾ ಇರೋದು. ಈ ಬಾರಿ ಗೆದ್ರೆ ಹ್ಯಾಟ್ರಿಕ್ ಕೂಡ ಇದೆ. ಸೊ ನೋಡೋಣ ಏನ್ ಆಗತ್ತೆ. 2004ರಿಂದ ಈಚೆಗೆ ಇದ್ದಂತಹ ಒಂದು ಏನವ್ರು ಸೆಟ್ ಮಾಡ್ಕೊಂಡಿರೋ ಆ ಅಖಾಡಕ್ಕೂ ಈ ಬಾರಿ ಆಗುವಂಥದ್ದು ಏನಾದ್ರೂ ಮ್ಯಾಜಿಕ್ ನಡೆದು ಬದಲಾವಣೆ ಆಗಬಹುದಾ? ಜನ ಏನ್ ಹೇಳ್ತಾರೆ? ನೀವು ಕೂಡ ಕಾಲ್ ಮಾಡಿ, ವೋಟ್ ಮಾಡಿ. ಇಡೀ ದಿನ ರಾಜ್ ನ್ಯೂಸ್ ನಲ್ಲಿ ಒಂದು ಮೆಗಾ ಸರ್ವೆ ಇರುತ್ತೆ. ಇದರ ರಿಪೋರ್ಟ್, ಅದರ ರಿಸಲ್ಟ್ ನಿಮ್ಗೆ ಇವತ್ತು ಸಂಜೆ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.